ಮತ್ತೇನು ರೀ ಮಾಸ್ಟರ್ ನೀನೇ ಗುರು ನಾನು ಅಂದ್ಕೊಂಬಿಟ್ಟಿದ್ದೆ ಈಗ ನನ್ನ ಗುರು ಅನ್ನೋಂಗಿಲ್ಲ ಅದನ್ನ ಹೇಳಿದ್ನಲ್ಲ ಈಗ ಚಲನ ವಲನ ಮೆಲನ ಜೀವನ ಹೌದಿಲ್ಲ ಅಭೇದದಲ್ಲಿ ಹೋಗಿದೆ ಜ್ಞಾನ ನೀವು ಟೈಮ್ ಬಂದು ನೀವು ನೋಟ್ ಮಾಡ್ಕೋಬೇಕು ಭೇದದಲ್ಲಿ ಹೋಗೋದು ಜೀವನ ಭೇದ ಅಭೇದ ಎರಡು ವಿಮರ್ಶೆ ಮಾಡೋದು ಪರಮಾತ್ಮ ಭೇದ ಅಂದ್ರೆ ಏನು ಅಭೇದ ಅಂದ್ರೆ ಏನು ಅದಕ್ಕೆ ಎಲ್ಲೇ ಒಬ್ಬೊಬ್ಬರು ವಿದ್ಯಾವಂತರು ಸಿಕ್ಕಿರಿ ಮಾತಾಡ್ಬೇಕಾಗತ್ತೆ ಮಾಮೂಲಿ ಸಾಮಾನ್ಯ ಜನರಿಗೆ ಹಾಕತ್ತ ಅರ್ಥ ಗೊತ್ತಾಗತ್ತೆ ಅಷ್ಟೇ ಹಾಂ ಏನು ಹೇಳು ಚಲನ ವಲನ ಮಿಲನ ಇದೇ ಜೀವನ ಈಗ ಜೀವನ ಯಾಕೆ ನೀವು ಇಲ್ಲಿಂದ ಬಂದಿರಿ ಚಲನ ಚಲನ ವಲನ ಅಂದರೆ ಹಾಂ ವಲನ ಮತ್ತು ವಾಪಸ್ ಹೊಲದ ಯಾಕೆ ಹೊಲದ ಕಡೆಗೆ ಹೋಗ್ಬಾ ಅಂತಾರಲ್ಲ ಮನೆಗೆ ಬಂದಿರ್ತೀಯ ತಿರ್ಗಿ ಹೋಗಿಲ್ಲ ಈಗ ತಿರುಗಿ ಮನೆಗೆ ಮತ್ತೆ ಇವೆರಡರ ಮಧ್ಯೆ ಮಿಲನ ಐತಿಲ್ಲ ಜೀವನ ಹಾಂ ಲೌಕಿಕವಾಗಿ ಅಲೌಕಿಕವಾಗಿ ಎಲ್ಲದಕ್ಕೆ ಈಗ ಕೇಳಿಲ್ಲ ಸಂಸಾರನಷ್ಟೇ ಸನ್ಮಾರ್ಗನಷ್ಟೇ ಯಾರಿಗೆ ಅರ್ಥ ಮಾಡ್ಕೊಂಡು ಹೋಗ್ರಿ ವ್ಯರ್ಥ ಮಾಡ್ಕೊಂಬರಿಗೆ ಎಡಬಟ್ಟವು ಅಲ್ಲಿ ಸಂಸಾರದಾಗ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಸನ್ಮಾರ್ಗದಾಗ ಗುರುವು ಶಿಷ್ಯ ಗುರುಪುತ್ರ ಇರ್ತಾರೆ ಅದು ಭೌತಿಕ ಸಂಸಾರ ಇಂಥ ಅಂತರಂಗದ ಸಂಸಾರ ಇವೆರಡನೇ ವಿಚಾರ ಮಾಡೋದು ಸಾರ ಈ ವೃಕ್ಷ ಸದಿ ಚಲನಾಗಿರ್ತದೆ ಹೌದಿಲ್ಲ ಬೆಳಿತಿದ್ದಲ್ಲಿ ಕಾಣೋದಾಗ ಬೆಳಿತದೆ ನೋಡು ನೀನು ಹೋದ್ರೆ ತಿರುಗಿ ಹೋದ್ನಪ್ಪ ಮಾಸ್ಟರ್ ಅಂತಾರೆ ಇದು ಹೋಗೋದೇ ಗೊತ್ತಾಗಲ್ಲ ಪ್ರಕೃತಿ ಮರ್ಮ ಅದು ಯಾರಿಗೇನು ಹೇಳಿದ್ದೀನಿ ಬೆಳಿತಂತೆ ಹೌದಲ್ಲ ನಿಸರ್ಗನೇ ಸ್ವರ್ಗ ಹೆಂಗೆ ಸ್ವರ್ಗ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸ್ವರ್ಗ ಅದು ಆಗ ನೋಡ್ರಿ ಗುರುಗಳು ಎಲ್ಲರೂ ಹೋದ್ರೆ ನೀರು ಅಲ್ಲಿ ಹರಿಯುವ ನೀರು ಅಲ್ಲೇ ಕುಳಿತಿದ್ವಿ ಏನೂ ಆಗ್ತಿರಲಿಲ್ಲ ಈಗ ಎಲ್ಲರ ನೀರು ಕುಡಿಯೋಕೆ ಕೂಡ ಬಯಸ್ಕೊಂಡ್ಬಿಟ್ವಿ ಇಷ್ಟು ಬದಲಾವಣೆ ಆಗಿದೆ ಪ್ರಕೃತಿನೇ ಚೇಂಜ್ ಈಗ ಸ್ಥಾನಬಲ ಹರಿಯ ನೀರು ಕಾಶಿಗಾಗಲಿ ಹಂಪಿಗಾಗಲಿ ಧರ್ಮಸ್ಥಳದಾಗ ಅಲ್ಲಿ ನೀರು ಒಂದೇ ಆ ಸ್ಥಾನಕ್ಕೆ ಹೋದಾಗ ಅದಕ್ಕೆ ಅಷ್ಟು ಬೆಲೆ ಇರ್ತದೆ ಹೌದಲ್ಲ ಅಲ್ಲಿ ಏನು ನೋಡ್ತೀವಿ ಅಲ್ಲಿ ಏನು ಅಂತೀವಿ ಈ ಧರ್ಮಸ್ಥಳದ ಮಂಜುನಾಥ ತೀರ್ಥಪ್ಪ ಅಂತೀವಿ ಹಂಪಿ ವಿರೂಪಾಕ್ಷನ ಚಕ್ರ ತೀರ್ಥ ಅಂತೀವಿ ಹೌದಲ್ಲ ಇಲ್ಲ ಅಂತೀಯ ಹಂಗೆ ನೀನು ಇದ್ರಾಗ ಸತ್ಸಂಗದಾಗ ಬಂದ ಮೇಲೆ ಸದ್ವಿಚಾರ ಇಲ್ಲಿ ಜ್ಞಾನ ಹಾಂ ಮತ್ತು ಹೊರಗೆ ಹೋದ್ರೆ ಮಾತಾಕವು ಅದಕ್ಕೆ ಸಂಸ್ಕಾರ ಎಂಬುದು ಐತಲ್ಲ ಒಂದು ಗುರುವಿನ ಹತ್ರ ಸಂಸ್ಕಾರ ಪಡೆದ್ರೆ ಆ ಶರೀರ ಕ್ಷೇತ್ರ ಆಕತ್ತದ ಆ ಶರೀರ ಮತ್ತು ಹಂಪಿ ವಿರೂಪಾಕ್ಷ ಮೂರ್ತಿ ಇರೋದ್ರಿಂದ ಅದು ಕ್ಷೇತ್ರ ಅಂತಾರೆ ಇಲ್ಲಿ ನಿಂತಾಗ ವಿರೂಪಾಕ್ಷ ಇದೇನಲ್ಲ ಮತ್ತೆ ಅಕ್ಷ ಅಂದರೆ ಕಣ್ಣು ವಿರೂಪಾಕ್ಷ ಇವಲ್ಲ ಜ್ಞಾನಚಕ್ಷ ಮತ್ತು ಅಲ್ಲಿ ತೀರ್ಥ ಐತೆ ಪ್ರಸಾದ ಐತೆ ಅದನ್ನ ತಿಳ್ಕೊಂಡು ತಗೋಬೇಕಲ್ಲ ಈಗ ಸಮುದ್ರಕ್ಕೆ ಆದ್ರೆ ಹಾವಿಯಾಗಿ ಮತ್ತೆ ಮ್ಯಾಕೆ ಹೋಗೋದು ಮೋಡ ನೀರು ಅತಿ ಕೆಳಕ್ಕೆ ಹೋದ್ರೆ ಮಂಜುಗಡ್ಡೆ ಹಾಕೋದು ಮಧ್ಯಕ್ಕೆ ತಲೆ ಆಡ್ತೈತೆ ಚಲನ ಅದಕ್ಕಾದ್ರೆ ಹಾವಿ ಆದ್ರೆ ಮತ್ತೆ ಮೋಡದ ಸೇರಿ ಮತ್ತೆ ಅದು ಕಾಲಚಕ್ರ ಅದಕ್ಕಂದ್ರೆ
ಸ್ವಲ್ಪ 60ರವರೆಗೆ ಈ ಕೌಟುಂಬಿಕ ಜೀವನ ಇರ್ತದಲ್ಲ, 60 ದಾಟ್ಬೇಕು, ಅದ್ರೊಳಗೆ ಪಕ್ವ ಆಗ್ಬೇಕು. ಮತ್ತು 60 ದಾಟ್ಕೊಂಡು ತಲೆ ಬಾಳಿಗೆ ಆದ್ಮೇಲೆ ನೋಡಿದ್ರೆ ತೊಂದರೆ ಮೊದಲದ್ದಾಗಿರ್ಬೇಕು, ಮೊದಲಿದ್ರೆ ಅದಾಗಿರ್ಬೇಕು. ಅದ್ರಾಗಿದ್ದಕ್ಕಂದು ಹೆಂಡ್ರು ಮಕ್ಕಳ ಜೊತೆಗೆ ಮಂದಿ ಮಾಡ್ಕೊಂತಲೇ ಈ ಕಡೆಗೆ ಹೌದಲ್ಲ. ಊರಾಗ ಮಕ್ಕಂದು ಹೊಲ್ದ ಕಡೆ ಚಿಂತೆ ಮಾಡ್ತಿಲ್ಲ, ಮಳೆ ಆಗೈತೆ ಹೆಂಗಾಯ್ತು ಏನಾಗೈತೆ ಕಳೆ ತೆಗಿಬೇಕು. ಹಂಗಾಗಿ ಹೆಂಡ್ರು ಮಕ್ಕಳ ಜೊತೆಗಿದ್ದೆ ಸ್ವಲ್ಪ ಹೊತ್ತು ಯಾವಾಗಂದು ದ್ಯಾಸ ಆದಾಗ ಮಾಡ್ತಿದ್ರು. ಮುಂದೆ ಬರ್ತಾ ಬರ್ತಾ ಫಲ ಕೊಡ್ತದೆ. ಹಾಂ, ಏನಾದರೂ ಬದಲಾವಣೆ ಹೊಂದಕ್ಕೆ ದಾರಿ ಐತಿ. ಇದೇ ದಾರಿ. ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ವ್ಯಾವಹಾರಿಕವಾಗಿ, ಪಾರಮಾರ್ಥಿಕವಾಗಿ ಚೇಂಜ್ ಆಗ ಸಾಧನೆ ಒಳಗೈತಿ. ಇದು ಶಾಸ್ತ್ರ ಮಾತಲ್ಲ ಇವು. ನಾವು ಮೊದಲಿದ್ದ ಮಾಡ್ಕೊಂಬಂದ್ರೆ ಮಾತೀವು, ಮಾಡಿದ ಮಾತೀವು, ಮಾತಾಡಿದ ಮಾತಲ್ಲ. ಅವ್ರು ಮಾತಾಡಿದ್ರೆ ಇವ್ರು ಮಾತಾಡೋದು, ಇವ್ರು ಮಾತಾಡಿದ್ರೆ ಅವ್ರು ಮಾತಾಡೋದು, ಅವ್ರು ನೋಡ್ರಿ ಅಂತ ಇವ್ರು ಮಾಡೋದು, ಇವ್ರು ಮಾಡ್ರಿ ಅಂತ ಅವ್ರು ನೋಡೋದು. ಇಟ್ಲೈತೆ ಹೊರಗಿನ ಜಗತ್ತಲ್ಲ. ಯಾವ್ದು ಮಾತಾಡ್ತೀವೋ ಅದು ನಾವು ಮಾಡಿ ಮಾತಾಡ್ಬೇಕು. ಅಡುಗೆ ಮಾಡಿ ಉಂಬ ಕರಿಬೇಕು. ಸುಮ್ಮನೆ ಉಂಡೋಗಿದ್ದು ಬೆಸ್ಟ್ ಮನೆ ಕಡೆಗೆ ಅಂದ್ರೆ ಮನೆಯಾಗ ಮಾಡೇ ಇಲ್ಲ. ಹೌದಲ್ಲ, ಬಾಗಿಲ ತೋರಣಂದು ಐತೆ, ಮನೆಗೆ ಊರಣಿಲ್ಲ. ತೋರಣ ಅಂದ್ರೆ ಅಡ್ವರ್ಟೈಸ್. ಹೌದಲ್ರಿ ಮಾಸ್ಟರ್? ಶಬ್ದ ಹತ್ತಾಕವಲ್ಲ. ಮಾಸ್ಟರ್ ಅಂತಾರೆ ಮಾತಾಡೋದು. ನಾ ಅದಕ್ಕೆ ತಿಮ್ಮನಿಗೆ ಮಾಸ್ಟರ್ ಬಂದ್ರೆ ಬೇಯಿಸುತ್ತಪ್ಪ ಸಾರತಿದ್ದಂಗೆ ಅವರು ಮಾತಾಡ್ಸ್ತಿರ್ತಾರೆ ಯಾವಾಗ. ಹೌದಲ್ಲ? ಮತ್ತು ಅವನಿಗೆ ಪಾಠ ಮಾಡಿದಂಗೆ ಆರತಿ ಇರೋದಲ್ಲ, ಮೊದಲು ಸಾರಥಿಗೆ ಆರತಿ ಮಾಡ್ತಾರೆ. ಹೌದು ಹೌದಲ್ಲ ಅಷ್ಟೇ. ಅವನು ಪಾಪ ಮೈಯಲ್ಲಿ ಬಿಗಿದಿಕ್ಕಿರ್ತದೆ, ಕಿರೀಟ ಇಟ್ಕೊಂಡಿರ್ತಾವೆ. ಯಾವಾಗ ಮಾತು ಮುಗಿಸೋದೇ ಅಂತಿರ್ತಾನೆ. ಇವು ಸಾರ್ಥ ಕೈ ಬಿಡೋದಿಲ್ಲ. ದಡಿ ನಾನು ಹೇಳ್ದಾಗ ದಡಪ್ಪ ಅಂತಾನೆ. ಇವಂದು ಹೇಳ್ಕೊಂಬಾಗ ಹೌದು. ಇವಂದು ಮುಗಿಯೋವರೆಗೆ ಅವನು ಸಭಾ ಮಾತು ಕಲ್ತಿದ್ರ ಸತಿಗೆ ಕುಯ್ಕೊಂಬಂಗಿರ್ಬೇಕು. ಸುಮ್ಮನೆ ಅಂತ ಇದಕ್ಕೆ ನಾಟಕ ಅಂತಾರೆ. ಇದಕ್ಕೆ ಅದಕ್ಕೆ ಸಾರಥಿ ಇದ್ರು ಬೇಸ್ ಅಂತ ಅಂದ್ರೆ ತಿಮ್ಮನಿಗೆ ಆಗ್ಲಿಕ್ಕೆ ಹೇಳಿ, ನಿಮ್ಮ ಸಾರಥಿ ಬಂದಿಲ್ಲಲ್ಲಪ್ಪ. ಸಾರಥಿ ನೋಡ್ರಿ ನಾಂದಿ ಅದು. ಸಾರಥಿ ಹೆಂಗಿರ್ತಾವ ಅದ್ರ ಮೇಲೆ ನಾಟಕ ಡಿಪೆಂಡ್. ನೀನು ಭಾರತಿ ಆಗಿರ್ಬೋದು, ಭೈರ್ಯವಾಗಿರ್ಬೋದು. ಸಾರಥಿ ಮೇಲೆ ಡಿಪೆಂಡ್. ಕಳೆ ಗಡ್ಸೋದು ಅಮ್ತಗಿರ್ತದೆ. ಅದನ್ನ ಹೆಂಗೆ ಕಳೆ ಗಡ್ಸ್ಬೇಕು ಅಮ್ತಗಿರ್ತದೆ. ಕೆಲವರಿಗೆ ದೈವದತ್ತವಾಗಿ ಬಂದಿರ್ತಾವೆ. ಅವನು ವಾಸ ಮಾಡಿದ ನಾನು ಯಾಕೆ ಮಾಡಬಾರ್ದು ಅನ್ನಬಾರ್ದು. ಹೌದಲ್ಲ? ಕೆಲವು ದೈವದತ್ತವಾಗಿ ಬಂದಂಥ ಗುಣಗಳಿರ್ತವೆ. ಅವರಿಂದ ಕೈ ಹಾಕ್ತಿರ್ಲಿಕ್ಕೆ ಅದು ಅಟ್ರಾಕ್ಷನ್ ಆಗಿಬಿಡುತ್ತೆ. ಹಂಗೆ ಸನ್ಮಾರ್ಗ ಸತಿ ಗುರು ಹಿಂಗೆ ಹಸ್ತಿಡಿದ್ರಾಗ ಹಿಂದಿಂದ ಏನು ಸುಕೃತ ಇದ್ರೆ ಚಕ್ಕನ ಗುರುವಿಗೆ ಅವನಿಗೆ ಬೇಸಿಗೆ ಬಿದ್ದುಬಿಡುತ್ತೆ. ಇಲ್ಲಾಂದ್ರೆ ಮತ್ತೆ ಕಾಲ ಕಳೀತೀವಿ, ಸಾಧನೆ ಮಾಡ್ಬೇಕು, ಮತ್ತು ಜನ್ಮ ತಾಮ್ದು. ಯಾರು ಅವತಾರ ಪುರುಷರಾಗಿ ಭೂಮಿ ಮೇಲೆ ಹುಟ್ಟ್ಯಾರ, ಜಲ್ದಿ ಹುಟ್ಟಿದ ಶರಣರಾಗ್ಯಾರ, ಮಹಾತ್ಮರಾಗ್ಯಾರ, ಅವರೆಲ್ಲ ಹಿಂದಿನ ಸಾಧನೆ ಫಲ. ಈಗ ನಿಮ್ಮಪ್ಪ ಆಸ್ತಿ ದುಡಿದಕ್ಕೆ ಹೋಗಿದ್ರೆ ನೀವು ಸಾಹುಕಾರಿಕೆ ಮಾಡ್ತೀವಪ್ಪ. ಹೌದಲ್ಲ? ಹಂಗೆ ಹಿಂದಿನ ಜನ್ಮ ಅಂದ್ರೆ ಏನು, ಅಪ್ಪನ ಆಸ್ತಿ ಇದ್ದಂಗೆ ಅದ, ತಾತ ಮುತ್ತಾತನ ಆಸ್ತಿ ಇದ್ದಂಗೆ. ಈಗ ನೀನೇ ಗೌಡಿಗೆ ಏನು ಮಾಡಿದ್ರೆ ನಡೀತೈತಿ. ಅದಿಲ್ಲ ಅಂದ್ರೆ
ಸ್ವಲ್ಪ ವಾಲಾಡೋ ಮಂದಿ ನಿಂದ್ರೆ ಕಷ್ಟ ಇದ್ರಾಗ ಜೋಲಿ ಹೊಡೆ ಮಂದಿ ಭಾರಿ ಕಷ್ಟ ನಿಂದಿರೋದು. ಅವ್ರು ಯಾರ ಮೇಲೆ ಬೀಳ್ತಾರೆ ಗೊತ್ತಾಗಲ್ಲ. ಏನು ಕೊನೆಗೆ ಲಾಸ್ಟ್ ನಮ್ಮ ಮೇಲೆ ಬಿದ್ದು ಬಿಡ್ಬೇಕು. ಜ್ಞಾನಿಗೆ ಇವತ್ತು ಜೀವನ ಇವತ್ತಿನ ಪೂರ್ತಿ ಇದ್ರೆ ಸಾಕು, ನಾಳೆ ಚಿಂತೆ ಮಾಡೋದಿಲ್ಲ. ಮತ್ತು ಗದ್ದಿಗೆ ಆಶ್ರಮ ಮಾಡ್ಕೊಂಡು ಬಂಗಾರ ಕಳಿಸಿಕೊಂಡು ಬೋರ್ಡ್ ತಕ್ಕಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ವ್ಯವಹಾರ, ಅದು ಜ್ಞಾನ ಅಲ್ಲ. ಯುಗ ಯುಗಾಂತರ ಈ ಜಾತಿ ಜಗಳದಾಗೆ ದೇಶ ರಕ್ತಪಾತ ಆಗಿದೆ. ಇತಿಹಾಸ ಗೊತ್ತಿರ್ಬೇಕಲ್ಲ. ಸುಮ್ಮನೆ ಸತಾಯಿಸ್ಬಿಟ್ರೆ ಗೊತ್ತಿಲ್ಲದೆ ಸತಾಯಿಸ್ಬಿಟ್ರೆ ಏನು ಹೇಳಿ, ಇತಿಹಾಸ ಗೊತ್ತ. ಏನು ಹೇಳ, ಈಗ ಸುಮ್ಮನೆ ಜ್ಞಾನ ಅದಕ್ಕೆ ಬರೋದಲ್ಲ, ಅನುಭವ ಜನ್ಯ ಜ್ಞಾನ ಬೇಕು. ಸುಮ್ಮನೆ ಜ್ಞಾನ ತಂದು ಯಾವ ಮಾಡಿ ನೀನು ಅನುಭವಿಸಿದ ಜ್ಞಾನ ಇದ್ರೆ ಫಿಲ್ಟ್ರ್ ಅದು. ಜ್ಞಾನ ಇಷ್ಟತ್ರ ಬುಕ್ದಾಗ ಇದಾವ. ಕಾಶಿಗೆ ಅವನೇತಿ 3 ತಿಂಗಳಿಸ್ಬಿಟ್ಟದು ಕಾಶಿ ಆ ಗ್ರಂಥಗಳನ್ನ, ಹೌದಲ್ಲಪ್ಪ? ಮತ್ತು ಜ್ಞಾನ ಎಲ್ಲ ಬರ್ದಕ್ಕೆ ಬಿಡ್ತದೆ ಪುಸ್ತಕದಾಗ, ಸುಟ್ಟೋಗ್ಬಿಡ್ತಾನೆ. ಅದು ನೀನು ಅನುಭವಿಸಿದ ಜ್ಞಾನ ಇದ್ರೆ ಅದು ಲೋಕ ಕಲ್ಯಾಣ ಕಾರ್ಯ ಮಾಡೋಕೆ ಬರ್ತದೆ. ಇವತ್ತಿಗೆ ಯೂನಿವರ್ಸಿಟಿಯಾಗೆ ವಿವೇಕಾನಂದರ ಗ್ರಂಥಗಳು ತೆಗೆದು ನೋಡ್ರೆ ದಿಕ್ಕಲ್ಲ, ಧೂಳು ಮುಚ್ಚಾಗ. ಹೌದಲ್ಲ, ಜ್ಞಾನ ಹೌದಲ್ಲ ಅದು? ಅಲ್ಲ ಒಪ್ಕೋಕ. ಇಲ್ಲೇ ನಾನು ದೊಡ್ಡಷ್ಟು ಏನಿಲ್ಲ. ಹಾಂ, ಅನುಭವ ಮುಖ್ಯ. ಅನುಭವ ಇಲ್ದಲೇ ಯಾರನ್ನ ಹಿಂಗೆ ಹೇಳ್ಬೇಡ್ರಿ, ನಮ್ಮನ್ನು ಹಿಡ್ಕೊಂಬಿಡ್ರಿ, ಇನ್ಯಾರ್ದು ಬೇಡ. ಎಲ್ಲದೂ ಅನುಭವಿಸ್ಬೇಕು ಮನುಷ್ಯ. ಹಾಂ, ಅದೇ ಒರಿಜಿನಲ್ ಜ್ಞಾನ ಅದು. ಅದಕ್ಕೆ ಪರಮ ಜ್ಞಾನ ಅಂತಾರೆ ಅದು. ಇದು ಶಾಸ್ತ್ರಜ್ಞಾನ ಹೇಳೋದು. ಒಬ್ಬ ಪಂಡಿತ ಜಗ್ಗಿ ಹೇಳ್ದಾನಪ್ಪ ನಿನಗೆ, ಪಾಂಡಿತ್ಯ ಹೇಳ್ದಂಗೆ ಇರೋದಲ್ಲ, ಏನು ಹೇಳ್ತಾನೆ ಹಂಗೆ ಇರ್ಬೇಕಲ್ಲ. ಅದು ಶಾಸ್ತ್ರ, ಅದು ಶಬ್ದಜ್ಞಾನ ಅಂತಾರೆ ಅದು. ನದಿ ರಾಮಲ್ಲಿ ಕುಡ್ದಾಗ ಮಳೆ ಬಂದ ನೀರು ಬೋರ್ ಕುಟ್ಟಂಗೆ ಹರಿತೈತೆ. ಅದು ಗದ್ದಲ ಅಷ್ಟೇ. ಅದು ಗದ್ದಲ ಯಾವಾಗ ಕಮ್ಮಿ ಆಗತ್ತೆ? ಸಾಗರ ಮುಟ್ಟೋವರೆಗೆ ಗದ್ದಲ ಕಮ್ಮಿ ಆಗೋದಲ್ಲ. ಹಂಗೆ ಜೀವನ ಎಷ್ಟೋ ಮಂದಿ ಗದ್ದಲಾಗ ಬಿದ್ದು ಬಿಡೋರು. ಆ ದಾಡ ಈ ದಾಡ ಹೊತ್ತಿಗೆ ಅಂತ, ಆ ಗುರು ಬೇಷ, ಈ ಗುರು ಬೇಷ, ಆ ದೇವ್ರ ಬೇಷ, ಈ ದೇವ್ರ ಬೇಷ, ಅವನು ಬೇಷ, ಇವನು ಬೇಷ, ಹಿಂಗೆ ಒತ್ತಾಡ್ಕೊಂತಲೇ ಹೊಂಡೆ ಎಬ್ಸ್ಕೊಂಬಿಟ್ರೆ ನೀರನ್ನು. ಆ ಹೊಂಡ ನೀರು ಎಲ್ಲಿ ತಿಳಿಯಾಕತ್ತೆ? ಅದು ಧ್ಯಾನ ಅಂದ್ರೆ ಏನಂದ್ರೆ, ಒಂದು ಬಾಟ್ಲಿಗೆ ಹೊಂಡ ನೀರು ಹಿಂಗೆ ಇಕ್ಕಿಬಿಡು, ಮುಂಜಾನೆ ತೆಗೆದು ಬಿಡು, ನೋಡು ಹೊಂಡೆಲ್ಲ ತಳಕ್ಕೆ ಕುಂತಿರ್ತದೆ, ಮ್ಯಾಲೆ ಫಿಲ್ಟ್ರ್ ನೀರು ಇರ್ತಾವ. ಹೊಂಡ ಐತಲೇ ಮ್ಯಾಗಳು ಒಂದು ಬಸ್ಗ ಕಡೆ ಹೊಂಡ ಐತೆ ಅಂತಾರೆ, ಹೌದಿಲ್ಲ? ಮಾಮೂಲಿ ಮಂದಿ. ನಿಂದು ಜೀವನ ಅಂಬೋದು ಹೊಂಡೆದ್ದು ಹೋಗಿರ್ತದೆ. ನೀನು ಒಂದು ತಾಸು ಕುಂತು ಧ್ಯಾನ ಮಾಡಿಬಿಟ್ರೆ ಆ ಹೊಂಡೆಲ್ಲ ಕೆಳಕ್ಕೆ ಫಿಲ್ಟ್ರ್. ಮತ್ತು ನಿನಗೆ ಕುಂದ್ರೋದು ಗೊತ್ತಿಲ್ಲ ಅಂದರೆ ಇನ್ನೇನು ನಿಂದ್ರದೇಳಿ ಬರಲಿ. ಅವ್ರಂದ್ರಪ್ಪ ಇವ್ರಂದ್ರಪ್ಪ ಅಂತ ಮಂದಿ ಸುದ್ದಿ ಹೇಳಕ್ಕೆ ಬರ್ತದೆ. ಬೇಕು ನಮಗೆ ಅಂತಂತಾರೆ, ಬೇಕು ಯಾಕ್ರವ್ರು ಬೇಕು. ದಂಡಿ ಮೇಲೆ ಕುಂತ್ಕೊಂಡು ನೀವು ತೊಗೊಳೋದು ನೋಡೋಣ, ಆಮೇಲೆ ಒಮ್ಮರು ಬೇಕಲ್ಲ. ನೀವು ತೊಗೊಳ್ರಪ್ಪ ನೋಡೋಣ, ಆಮೇಲೆ ಯಾಗಿರ್ಬೇಕು. ಯಾಕ್ರೆ ಅಂದ್ರೆ ಇವು ಏನು ಮಾಡ್ಕೊಂಡು ಮುಗ್ಗಿಸ್ತಾವೆ ಮಾಡೋ ಗತಿ ಅಲ್ಲ, ಮುಗ್ಗಿಸೋದೇವ ಮಿಸ್ಟ್ರೆ. ನಾವು ಯಾಕಿಸ್ಬೇಕಂತ ಬಂದು ತಟ್ಟಿದ್ರೆ ಇವು ಮುಗ್ಗಿಸ್ತಾವೆ.
ಎಬ್ಬಿಸಿದ್ರು ಕೂಡ ಎಬ್ಬಿಸೋದು ಗುರುಗಳೇ ತಾನೆ. ಅಲ್ಲ ಈಗ ಸೋಜ ಮನುಷ್ಯರಿಗೆ ಎಬ್ಬಿಸ್ಕೊಂತೀವ, ಈ ನಿಶೆ ಕಿಶೆ ಓದಿತ್ತ ಅವನೇನು ಎಬ್ಬಿಸ್ತ, ನಿಶೆ ಕಿಶೆ ಓದಿತ್ತ ಅವನು ಎಲ್ಲಿ ತಕ್ಕ ಎಬ್ಬಿಸ್ತೇವಪ್ಪ? ಇಲ್ಲಿ 40 ವರ್ಷ ಎಬ್ಬಿಸಿ ಅದಕ್ಕೆ ಬೇಡಪ್ಪ ಟೆಸ್ಟ್ ಮಾಡ್ಕೊಂಡು ಮರ ತಿಮ್ಮಣ್ಣ ಆರಾಮ ಇದ್ಬಿಟ್ರದ ಹೋಲದಾಗ ಎಲ್ಲಿ ತಾಕಿಂದ. ಬಾಬಾ ಅದೇ ದೂರಕ್ಕೆ ನಮಗೆ ಇದು ಬೇಕು, ಹತ್ರಕ್ಕೆ ಬೇಕಲ್ಲ ಇದು, ದೂರಕ್ಕೆ ಬೇಕು ಹಂಗ. ಆರಾಮ್ ಬಂದಿರು ಬಿಡೋ ತಂದೆ ಮ್ಯಾಗ ಹಂಗ. ಏನೀಗ ವಿದ್ಯಾಭ್ಯಾಸ ಎಷ್ಟನೇ ಕ್ಲಾಸಿಗೆ? 9. ನಿಮ್ಮ ಅಮ್ಮನ ಮಾತಾಡ್ಸೇ ಬಂದಿವಪ್ಪ, ಯಾಕಂದ್ರೆ ಅಮ್ಮನ ಹಾಕ್ದೆ ಮೊದಲು, ಆಮೇಲೆ ಅಪ್ಪನ ತರಿಸ್ನ. ಒಂದರ ಮೇಲೆ ಆರಾಮದಾರ? ಮತ್ತೇನು ಮಾಸ್ಟರ್ ನೀವು ನಮ್ಮನ್ನು ಬಾಲ ತುಳಿಬೇಕು, ಅಂಕಾರ ನಾವು ಬುಸ್ ಅಂದು ಎಲ್ಲರೂ ಸುಮ್ಮನೆ ಮಕ್ಕೊಂಬಿಡ್ತು. ಹಾಗೆ ಅದು ಕೂಳದ ಸಿಂತೆಲ್ಲ ಗಾಳಿ ಉಂಡಾದ್ರೆ ಮಕ್ಕೊಂಬಿಡ್ತು. ನೀವು ನಮ್ಮನ್ನು ತೇಜಪ್ಪ ಇದ್ದಂಗೆ ನೀವು ನಮಗೆ. ಗುರು ಎಂಬ ಶಬ್ದಕ್ಕೆ ಆ ಯೋಗ್ಯತೆ ಇವರೆಲ್ಲ ಐತೆ ಅಲ್ಲ, ಅಷ್ಟು ಇರ್ಬೇಕದು. ಅನೇಕ ಸಾಂಪ್ರದಾಯ ಕಣ್ಣಿಗೆ ಕಾಣ್ತಾವ, ಅನೇಕ ಪದ್ಧತಿಗಳಿದಾವ, ಅನೇಕ ವ್ಯಕ್ತಿಗಳು ಕಾಣ್ತಾರೆ. ಅವ್ರಿಗೆ ಇವ್ರಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನಂತ ವಿಚಾರ ಮಾಡ್ತಕ್ಕಂಥ ಅದಕ್ಕೆ ವಿವೇಕ ಅಂತಾರೆ. ಆ ವಿವೇಕ ಇರ್ಬೇಕು. ಯಾವುದನ್ನು ನಾನು ಮಾತಾಡ್ತೀನಿ ಮಾಡಿರ್ಬೇಕು, ಮಾಡ್ದಲ್ಲೇ ಮಾತಾಡಿದ್ರೆ ನೆಕ್ಸ್ಟ್ ಏನಂತಾರೆ, ಈತ ಮಾತಾಡೋದು ಒಂದು ವೇದಿಕೆ ಮೇಲೆ, ಈತ ಮಾಡ್ಕೊಂಡಿರೋದು ಒಂದು, ಆಮೇಲೆ ಜೊತೆ ಕೂಡ್ಕೊಂಡಿರೋದು ಒಂದು, ಹಂಗೆ ಮಾತಾಡ್ತಾರೆ. ಅದಕ್ಕೆ ಯಾವುದನ್ನು ನಾವು ಪ್ರತಿಪಾದನೆ ಮಾಡ್ಬೇಕಾದ್ರೆ ಅನುಷ್ಠಾನದಲ್ಲಿರ್ಬೇಕದು. ಅಕ್ಷರದಲ್ಲಿ ಎಲ್ಲಿ ಬೇಕಲ್ಲ ಇದು ಬಂಡಿ ಮೇಲೆ ಬರ್ದಿರ್ತಾರೆ, ಬಜಾರ್ದಾಗ ಬರ್ದಿರ್ತಾರೆ, ಕಲಿಗೆ ಬರ್ದಿರ್ತಾರೆ. ಅಕ್ಷರ ಬಹಿರಂಗ ಅದು. ಅದೇ ಅಕ್ಷರ ಲಕ್ಷ ಕೊಟ್ಟು ಜಪಿಸಿದ್ರೆ ನಿರ್ಲಕ್ಷ್ಯ ಪ್ರಾಪ್ತಿ. ಅದಕ್ಕೆ ನಮ್ಮ ತಕ್ಕ ಬರೋದಕ್ಕೆ ಏನು ಮಾಡಿರ್ತೀರ ಅವಕ್ಕೆಲ್ಲ ಹೊಣೆಗಾರಿಕೆ ನಮ್ಮದು. ನಮ್ಮ ತಕ್ಕ ಬಂದ ಮೇಲೆ ಮಾಡಿದ್ರೆ ನಿಮ್ಮದು. ನಮ್ಮ ತಕ್ಕ ಬರತಕ್ಕಂಥ ಏನು ಎಷ್ಟು ಜನ್ಮದನ್ನು ಮಾಡಿರಿ ಅದೆಲ್ಲ ವರಿ ನಮಗೆ. ಅದನ್ನ ಎಲ್ಲಿಗೆ ಒಯ್ಯಬೇಕು ಅವನಿದ್ದು ಈ ಮಾಡ್ಕೊಂಡು ನೀರಿಗೆ ಹಾಕೋಬೇಕಲ್ಲೇ ಅವನ್ನ. ನೀರಿಗೆ ಹಾಕಿಬಿಟ್ರೆ ಅದು ತಿರುಗಿ ಬರೋದಲ್ಲ, ಹೋಮಚಾರದ ಬರ್ತದೆ ಅದು. ಹೆಸರು ಸಂಕಲ್ಪ ಮಾಡಿ ಗಂಟು ಕಟ್ಟಿ ಅದಕ್ಕೆ ಹಾಕಿ ನೀರು ಹೋದ್ರೆ ಮುಗಿತಾವ. ಹಂಗೆ ನಿಮ್ಮ ಅನೇಕ ಜನ ಕರ್ಮ ಪಾಪ ವರಿ ಇರ್ತದೆ ಜನ್ಮ. ನಾವು ಗುರುವಾದ ನಾವು ವರಿನ ಎಲ್ಲಿಗೆ ಹೋಗ್ಬೇಕಂದ್ರೆ ಹೋಗ್ಬಿಡ್ತಾವೆ ನಡೆ ಅಂತ. ಆಮೇಲೆ ಮತ್ತೆ ಮಾಡ್ತಾರಲ್ಲ ಅದೇ ಮಾಡಿ ಬರೋದು, ಅದು ಇಬ್ಬರಿಗೆ ಥೋಡ್ರೆ ಬಿದ್ದು ಬಿಡ್ತದೆ. ಎಲ್ಲಿ ಹೊಡ್ತಾವೆ ವರು 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 ವರು. ಈ ಭಕ್ತಿ ಈಗ ಹೋಗಿದ್ದೆಲ್ಲ ಅದ ಭಕ್ತಿ, ಅದು ಯೋಚನೆ ಮಾಡಿದೆ ಅಲ್ಲಿಂದ ನೀನು ಕೇಳಿಲ್ಲ ಸಾಕು ಅಷ್ಟೇ, ಹೆಚ್ಚಿಗೆ ಹೇಳ್ಬೇಡ. ನೀನು ಹೋಗಿದ್ದೆಲ್ಲ ಅದ ಭಕ್ತಿ, ಇದು ಮುಕ್ತಿ. ಇದು ಇದ್ರ ಮಧ್ಯೆ ಆಟ ಆಡ್ತಾರಲ್ಲ ಅದು ಕೊಯ್ಯುಕ್ತಿ. ಒಂದು ಸುಧಾಳೆ ಯಾರು ಗೊತ್ತಾಗೋದಿಲ್ಲ. ಭಕ್ತಿ ಅಂದರೆ ಬಹಿರಂಗದ್ದು, ಅದರಲ್ಲಿ ಪರಮೋಚ್ಚ ಭಕ್ತಿ ಐತಿ, ಅದು ಬೇರೆ. ಅಲ್ಲಿಗೆ ಹೋಗ್ಬೇಕಲ್ಲ, ಅದಕ್ಕೆ 11 ಮೆಟ್ಲು 61 ಮೆಟ್ಲು ದೇವಸ್ಥಾನಕ್ಕೆ ಮಾಡಿರ್ತಾರೆ, 5 ಮೆಟ್ಲು 9 ಮೆಟ್ಲು. ಅದು
ಮೆಟ್ಲು ಹತ್ತಿದ ಮೇಲೆ ದೇವ್ರ ಗುಡಿ ತೊಟ್ಲು ತೂಗ್ತಿರ್ತದೆ. ಅಯ್ಯಪ್ಪ ಸ್ವಾಮಿ 18 ಮೆಟ್ಲು. ಅಲ್ಲ ಜಗ್ಗದಾವ, ಶ್ರೀಶೈಲ ಕೇಸ್ ಅದಾವ, ತಿರುಪತಿ ಕೇಸ್ ಅದಾವ. ಹೌದು. ಏರ್ಬೇಕಂದ್ರೆ ಮೆಟ್ಲು ಅಂದ್ರೆ ಏರಪ್ಪ ನೀ ಮ್ಯಾಲೆ. ಜ್ಞಾನ, ಸಾಮಾನ್ಯ ಜ್ಞಾನ, ಲೋಕಜ್ಞಾನ, ಶಾಸ್ತ್ರಜ್ಞಾನ ಇವೆಲ್ಲವೂ ಜ್ಞಾನ ಅಷ್ಟೇ ತಿಳಿಸ್ತಾವಷ್ಟೆ. ಪರಮಜ್ಞಾನ ತಿಳಿಸೋದಲ್ಲ, ತೊಳೆಯೋದಲ್ಲ. ಗುರು ಬೈತ ಅಂದ್ರೆ ನೀನು ಏನೋ ಒಳ್ಳೇದು ಹಾಕೈತೆ ಮುಂದೆ ಅಂತ ತಿಳ್ಕೊಬೇಕು. ಅಕ್ಷಲೇನ ಭೇಟ್ ಬಿಡ್ತಾನಂದ್ರೆ ಅದು ಆಕಾರ ಹಾಕತ್ತಂತ. ಶಿಲೆ ಆಗ್ತದೆ. ಹೋಗೋ ನೀನು ಮಂದ್ಯಾಗ ಬೈತಾನೆ, ಅವನೇ ಆ ಗುರು ಅಂದ್ರೆ ಮತ್ತೆ ಅವ್ನು ಮಂದ್ಯಾಗ ಬೈಯಾರ. ಹೌದು. ತಂದು ಮರಿಗೆ ಬೈತಾನೆ, ತಂದು ಮನೆ ಕರೆಸಿ ಏನೆಲ್ಲ ಹೆಂಗೆ ಮಾಡಬಾರ್ದು ಮರಿಗೆ ಬೈತಾನೆ. ಗುರು ಹಂಗಲ್ಲ, ಮರಿಗೆ ಬೈದ ಬೈದ. ಮತ್ತೇಂದ್ರಾಗ ಪರಮದಿಯಾ? ನಾಗಮ್ಮನ ಮಾತಾಡ್ಸಿ ಬಂದ್ವಿ. ಹೋದಮ್ಮ ಸಂಗ ತಡೋದು ಬಿಟ್ಟಿದ್ವಿ. ಹೋಗ ನಮ್ಮ ಕರಿತ ಬರ್ರಿ ಸೋಮವಾರ. ಸೋಮವಾರ ಮತ್ತೆ ರೂಪ ಅದು ಒಂದಿನ ವಿರೂಪ ಆಗತ್ತೆ. ಈಗ ಅಪರೂಪ ಆಗೈತೆ. ಅಲ್ಲ ಹೋಗ್ತಾ ಹೋಗಿ ತೊಳ್ಕೊಂತ ಹೋಗ್ಬಿಡ್ರಿ ಅಮ್ಮ. ಹೋಗ್ತಾ ಹೋಗ್ತಾ ಬಳ್ಳಾರಿ ಹೋಗಿದ್ರೆ ಜಾಳ ಆಗಿಬಿಟ್ರಿ. ಹಂಗೆ ಮಾಡಿ ಏನೋ ಏನೋ ಯಾವ ಜನ ಪುಣ್ಯ ಬಂದ್ಬಿಟ್ಟಿಯ, ಏನೋ ಬಂದು ಬಿದ್ದು ಬಿಡಿ ನಾನು. ಹೌದಲ್ಲ, ಈಗ ಹೆಂಗಾಯ್ತು ಮಾಡಂದ್ರೆ ಯಾರೋ ಮನೆಗೆ ಶಾವಿಗೆ ಉಣ್ಬೇಕು ಹೋಗಿರ್ತವೆ. ಪಾಪ ಅವ್ರ ಪ್ರೀತಿಗೆ ಶಾವಿಗೆ ಮಾಡಿರ್ತಾವೆ ಉಣ್ಬೇಕು. ಪರ್ಪಟ್ಟಿಲ್ಲ ಅದ್ರಾಗ ಒಂದು ಕೂದಲು ಬಂದ್ಬಿಟ್ಟಿರ್ತದೆ. ಹೌದಲ್ಲ, ಕೂದಲು ಐತೆ ಅಂದೇ ಮತ್ತೆ ಗಂಡ ಹಿಡಿದು ಜಾಗ ಬೀಳ್ತದೆ ಅಲ್ಲಿ. ನುಂಗಿಯ ಒಳಗೆ ಸುತ್ತರ್ಕೊಂಬ. ಹೌದಲ್ಲ, ಹಂಗ ನುಂಗಿದ್ರೆ ಒಳಗೆ ಸುತ್ತರ್ಕೊಂಬ. ಅದು ಕೂದಲು ಶಾವಿಗಿದ್ದಾಗ ಉದ್ದಿರ್ತದೆ, ಅದು ಸುತ್ತರ್ಕೊಂಡ್ಬಿಡ್ತದೆ. ಹಾಂ ಮತ್ತೆ ಅಲ್ಲ, ಶಾವಿಗಿಂತ ಸಣ್ಣದಿರಂತ ಸೂಕ್ಷ್ಮದಿರಂತ ಅದ್ರ ಅರ್ಥ. ಶಾವಿಗೆ ಕೈ ಸಿಗ್ತದೆ ಹಾಕೋದು ಬಾಯಿಗೆ, ಕೂದಲು ಗೊತ್ತಾಗದಂಗೆ ಇರ್ತದೆ. ಕೈಯಾಗ ಕಾಣೋದಿಲ್ಲ ಒಂದೊಂದು ಸಲ. ಅದು ಮತ್ತೆ ಹಿಂಗೆ ಹುಡುಕಿ ಸುತ್ತರ್ಕಂದ್ರೆ ಗೊತ್ತಾಗಲ್ಲ. ನಡೀತ ಮತ್ತೆ ಎಲ್ಲ ಬಂದಾಗ ಅದು ನಡಿ ಮುಗಿಸ್ಬಿಡ. ಹ್ಞೂ ಕರೆ ಮತ್ತೆ ಕರೆ ಮತ್ತೆ ಹೊಲ್ದ ಪಾಲ್ದಾಗಿದ್ರೆ ಬರೀ ಈ ಧ್ವನಿ ಕೇಳಿದ್ರೆ ಎಷ್ಟು ಅದು ನೆಮ್ಮದಿ. ರತ್ನ ಪಕ್ಷಿ ಧ್ವನಿ, ಕೋಗಿಲೆ ಧ್ವನಿಗೆ ಎಷ್ಟು ಗೌರವ ಐತೆ ನೋಡೋದಕ್ಕೆ. ಪಂಚಮ ಸ್ವರ ಅಂತ ಮಧ್ಯ, ಪಂಚಮ ಅಂದ್ರೆ ಮಧ್ಯ, ಪಂಚ ಅಂದ್ರೆ ಮಧ್ಯ, ಪಿರಾದಿ ಅಪರಾಧಿ ಮಧ್ಯ ಇರ್ತದೆ ನೋಡಿ. ಆಶ್ರಮ ವಿಂಪ್ರಾತ್ ಸಂಪಾತ ಇದೇ ಶ್ರೇಯಸ್ಸರೇ ಮಾಸ್ಟರ್. ಇದು ಲೋಕ ಕಲ್ಯಾಣ ಕಾರ್ಯ. ಸ್ವಕಲ್ಯಾಣ ಯಾರಾದ್ರೂ ಮಾಡ್ಕೊಂತ ಅವಡಿಗೆ ಅವನು
ಲೋಕ ಕಲ್ಯಾಣ ಕಾರ್ಯ ಮಾಡೋದು ಭಾಳ ಬಹು ತಾಳ್ಮೆ ಬೇಕು. ಪ್ರಾಪಂಚಿಕ ಶಬ್ದಗಳು ಮಾತಾಡಿದರೆ ಶಕ್ತಿ ವ್ಯಯ ಆಗ್ತದೆ. ಪಾರಮಾರ್ಥ ವಿಚಾರ ಮಾತಾಡಿದರೆ ಸಂಗ್ರಹ ಆಗ್ತದೆ. ಅವು ಮಾತ ಇವು ಮಾತು. ಅದಕ್ಕಾಗಿ ತತ್ವಚಿಂತನೆ, ಸತ್ಸಂಗ, ಸದ್ವಿಚಾರ, ಸುಮ್ಮನೆ ತಲಾಟಿ ಹೊಡೆದಾಗ ಶಕ್ತಿ ವ್ಯಯ ಆಗ್ತದೆ. ನಿರರ್ಥಕವಾದ ಮಾತು. ಜ್ಞಾನಿ ಯಾವಾಗಲೂ ಮೌನ ಅಂತ. ಇಲ್ಲ, ಮೌನ ಇರಬೇಕು. ಮಂದಿ ನೋಡಿ ಮೌನ ಆಗಬಾರ್ದು. ಅದು ತೋರಿಕೆ ಆಕೈತಿ. ಮೌನದಾಗ ಅನೇಕ ವಿಧ ಇದಾವ. ಮೌನ ಅಂತ ಬೋರ್ಡ್ ಹಾಕ್ಯಂದಿರ್ತಾರೆ ಕೆಲವರು. ಬೋರ್ಡ್ನಾಗ ಐತೆ ಮೌನ. ಧ್ಯಾನದಲ್ಲಿ ಮೌನ ಆಗ್ಬೇಕು. ನೀನು ಪೂರ್ಣ ಅಖಂಡ ಸಾಧನೆ ಹೋದಾಗ ಎಲ್ಲ ಇಂದ್ರಿಯಗಳು ನಿಲ್ಲಾಗ್ತಾವೆ. ಅಲ್ಲಿ ಆ ಸ್ಟೇಜ್ಗೆ ಹೋಗ್ಬೇಕಲ್ಲ ನೀನು. ಬಾಹ್ಯ ಪ್ರಜ್ಞೆ ಸ್ಥಿತಿಗೆ ಇರೋದಿಲ್ಲ. ಕೈಯಲ್ಲಿ ಮಾಲೆ ಬಿದ್ದು ಹೋಗ್ತದೆ. ಅಲ್ಲಿ ಪೂರ್ಣ ಮನಸ್ಸು ಅಂತರ್ಮುಖ ಆಗಿಬಿಡುತ್ತದೆ. ಅದಕ್ಕೆ ಮಹಾತ್ಮರು ಇಚ್ಛಾ ಪುರುಷ ತಿಳಿದಾಗ ಉಂಡ್ರೆ ಎದ್ರೆ ಎಲ್ಲೇ ಕುಂತ್ರೆ ಅದು ಇಚ್ಛೆ. ಅದು ಯಾಕೆ ಬಹಿರ್ಮುಖ ಇರೋದಿಲ್ಲ. ಮನಸ್ಸು ಅಂತರ್ಮುಖ ಆದಮೇಲೆ ಬಾಹ್ಯ ಕ್ರಿಯೆಗಳು ಹಿಂಗೆ ಇರ್ಬೇಕಂತ ಇರೋದು ನಿಯಮ ನೀತಿ ಇಲ್ಲ. ಅದಕ್ಕೆ ಮಹಾತ್ಮ ಯಾವಾಗ ಅಂತಾರೆ, ಯಾವಾಗ ಎದ್ದಿರ್ತಾರೆ, ಎತ್ತಾಗ ಹೋಗಿಬಿಡ್ತಾರೆ, ಸುಳ್ಗಾಡೋದ್ರೆ ಇದ್ದು ಬಿಡ್ತಾರೆ, ಆಳು ಗುಡಿ ಅಂದ್ರೆ ಇದ್ದು ಬಿಡ್ತಾರೆ. ಅಂತರ್ಮುಖ ಆದ ಲಕ್ಷಣ ಇವು. ಬಹಿರ್ಮುಖರು ಏನು ಮಾಡ್ತಾರೆ, ಸ್ವಲ್ಪ ಜಾಗ ಬಗ್ಸ್ತಾರೆ, ಸ್ವಲ್ಪದ ಬಗ್ಸ್ತಾರೆ ತಿಂಬಕ್ಕೆ, ಸ್ವಲ್ಪದ ಒಡೆಯಕ್ಕೆ ಬಗ್ಸ್ತಾರೆ. ಬಹಿರ್ಮುಖ. ಮೌನ ಎಂಬುದು ಹೊರಗೆ ಮಂದಿಗಳದಲ್ಲದು. ಇದು ಮೌನ ಆಗಿ ಬೆಳಿತೈತೆ ಅಂದ್ರೆ ವೃಕ್ಷ ತಾನೇ ಬೆಳಿತೈತಿ. ಸುಮ್ಮನೆ ಬೆಳೀತಿ. ಯಾರಿಗೇನು ಹೇಳ್ತೇವೆ ಬೋರ್ಡಕ್ಕೆ ಅಂತ. ನಿಸರ್ಗದ ಮೌನದಿಂದ ನಾವು ಮೌನ ಅದೀನಿ, ಯಾರು ನಮ್ಮನ್ನು ಮಾತಾಡಿಸ್ಬಾಡ್ರಿ, 6 ತಿಂಗಳು 3 ತಿಂಗಳು ಏನಿದೆ ಕತೆ. ಅದಕ್ಕೆ ತೋರುವುದು, ತೋರಿಸಿಕೊಳ್ಳುವುದು. ತೋರಿಸಿಕೊಳ್ಳುವುದು ಅಂದರೆ ವೇಷಭೂಷಣ. ತೋರುವುದು ಅಂದರೆ ಬೋರ್ಡ್ ಹಾಕ್ಯಂಬೋದು. ಈಗ ಚೋರ್ನೂರು ಅಂತ ಬೋರ್ಡ್ ಅಲ್ಲಿ ಕುಡ್ಲಿಕ್ಕೆ ಈ ಕಡೆಗೆ ಹಾಕಿರ್ತಾನೆ. ಚೋರ್ನೂರು ರೂಟ್ ಅಂತ. ಚೋರ್ನೂರು ಅಂದ್ರೆ ಚೋರ್ನೂರು ರೂಟ್. ಅದನ್ನು ನೀನು ಮೈಲ್ಗಲ್ಲಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದ ಚೋರ್ನೂರು ಅಂತ. ಹಿಂಗಾಗ್ಯಾರ. ರೂಟ್ ಹಬ್ಬ ನಡಿಬೇಕು ಅಲ್ಲಿಗೆ. ಹಂಗೆ ಅನಿಸ್ತು ಚೋರ್ನೂರು ಬರ್ತದೆ. ಇವನು ಮೈಲ್ಗಾಲ್ ಬೋರ್ಡ್ ಹಾಕ್ಯಾನಿಲ್ಲಿ. ಇದೇ ಬೋರ್ಡ್ ತೆಕ್ಕಿ ಬಿಡ್ಕ. ಹಂಗೆ ಬೋರ್ಡ್ ಹಾಕಿದ ದಿವಸ ಮಂದಿ ತೆಕ್ಕಿ ಬಿಡ್ಕೊಂಡು ಕುಂತ್ಕೊಂಡ್ಬಿಟ್ಟಾರ. ಮೂಲ ಹೋಗಿಲ್ಲ ಅಲ್ಲಿಗೆ. ಆ ಚೋರ ಅಂಬದು ಒಂದೊಂದು ಅರ್ಥ ಕೊಡ್ತದ. ಅದು ಅದಕ್ಕೆ ಅವ್ರು ಎಂದರೆ ಸುಮ್ಮನೆ ನಿರಂತರ ನಾವು ಬರ್ಕೊಂಡು ದಾಸಪ್ಪ ಆಗಬೇಡ. ಹೌದಲ್ಲ? ಯಾರ್ದು ಗೋಪಾಳ ಪಟ್ಟಿ, ಯಾರ್ದು ಬೆತ್ತ, ಯಾರ್ದು ಕುಂಕುಮ, ಯಾರ್ದು ಉಬ್ಬು ಹೆಚ್ಚಿಗೆ ದಾಸಪ್ಪ ಆಗಬೇಡ. ನೀನು ಹಂಗದ ಗಿರಿಮುಟ್ಟಿ ದಾಸಪ್ಪ ಆಗ. ಗಿರಿ ಅಂದ್ರೆ ಏನೋ ಗುರಿ.
ಗಿರಿ ಅಂದ್ರೆ ಪ್ರಾಪಂಚಿಕ ಶಬ್ದ ಇದು ಬೆಟ್ಟ. ಬೆಟ್ಟ ಗುಡ್ಡ. ಗುರಿ ಅಂದ್ರೆ ನಿನ್ನ ನೆಲೆ, ನಿನ್ನ ಇರುವಿಕೆ, ನಿನ್ನ ಅಂತರಾಳ. ಆಗ ಅದು ದ್ವೈತ. ಎಲ್ಲ ಅಲ್ಲಿವರೆಗೆ ದ್ವೈತದ. ಯಾವುದು ಹೇಳೋದ್ರಾಗಿಲ್ಲ, ಹೇಳೋಕ್ಕಿದೆ ಭೌತಿಕ ವಿದ್ಯೆ ಅಲ್ಲ. ಮಾಸ್ಟರ್ ಸ್ಯಾರ ಬುಕ್ ಅಂಗಡಿ ಮಾಡ್ತಾರಲ್ಲ ಕ್ಲಾಸ್, ಹೌದಲ್ಲ, ಅದಲ್ಲ ಅದು. ಇದು ಅಂತರ್ಜ್ಞಾನ. ಸಾಧನೆ ಇದ್ದು ಹೇಳಕ್ಕೆ ಹೋಗ್ಬೇಕು. ಸಾಧನೆ ಇಲ್ಲ, ನೀನು ಹೇಳಕ್ಕೆ ಹೋದ್ರೆ ಯಾವನು ಯಾಕೋಚಿದ್ದೊಬ್ಬ ನೀ ಮಾಡಿ ಏನಪ್ಪ ಇದ್ನಂತ ಕೇಳ್ತಾನೆ. ಹೆಂಗೆ ಮಾಡಿ ಹೇಳೋದು, ಹೆಂಗೈತಿ ಹೇಳು. ಅಪ್ಪ ನೀನೇನು ಲಗ್ನ ಆಗಿಲ್ಲ, ಹೆಂಡತಿ ಮಾಡ್ಕೊಂಡಿಲ್ಲ, ಮಕ್ಳು ಆಡೋದಿಲ್ಲ, ಗಂಡ ಹೆಂಡ್ರ ಪಂಚಾಯತಿ ನೀನು ಹೋಗ್ತೀನಿ ಅಂದ್ರೆ ದಡ್ಡ ಅಲ್ಲ. ನೀನು ಮಾಡ್ಕೊಂಡ್ಮೇಲೆ ಹೋಗು ಅವ್ರ ಪಂಚಾಯತಿ, ಯಾಕೆ ಗೊತ್ತಾಗದು. ಹೆಂಡತಿ ಸುಖ, ಮಕ್ಕಳು ಸುಖ, ಏನೂ ಮಾಡ್ಕೊಂಡಲ್ಲ ನಾ ಹಂಗೆ ಉದ್ರಿ ಯಜಮಾನಿಗೆ. ಅದಕ್ಕೆ ಯಾವುದನ್ನು ನೀನು ಹೇಳಕ್ಕೆ ಹೊಂಟೀಯ ಆ ಫೀಲ್ಡ್ನಾಗ 106 ಸಲ ನೀನು ಅನುಭವ ಮಾಡ್ಕೊಂಡ್ರು. ನೀನು ಧ್ಯಾನ ಮಾಡೋದು ನಾನು ಹೇಳ್ಬೇಕಾದ್ರೆ ನಾನು 3/4 ತಾಸು ಧ್ಯಾನ ಕುಂತಿರ್ಬೇಕು. ನಿನಗೇನು ಹೇಳೋ ಪೂರ್ತಿ ಆದ್ರೆ ಅದು ಹೆಂಗೆ ಆಕೈತೆ ಧ್ಯಾನ, ಅದು ಹೆಂಗೆ ಮೌನ ಆಕೈತಿ. ಮೌನ ಇರ್ತೀವಿ ಮಾಡಂತ ಮಾಯ ಮೌನ ಆಕೈತಿ. ಅವನೇ ಆಗಿಲ್ಲ, ತಿಮ್ಮನಿಗೆ ಆಗಂತ ಅಧಿಕಾರಿ ಏನೈತಿ ನಿನಗೆ. ಅದಕ್ಕೆ ಅಧಿಕಾರಿ ಲಕ್ಷಣ ಅಂತ ಬರ್ತದೆ ಜ್ಞಾನ ಸಿಂಧದಾಗ. ಸಣ್ಣ ಮಕ್ಕಳಿಗೆ ಹೇಳ್ತಾನೆ, ಲೇ ಯಾರಿಗೆ ಹೇಳೋದಾದ್ರೆ ನೀನು ಮಾಡಿ ಹೇಳಲಿ, ಆಮೇಲೆ ಮಾಡ್ದಲ್ಲಿ ಹೇಳ್ಬೇಡಂತಾನ ಅವನು ಪರಮೇಶ್ವರ. ಸಣ್ಣ ಮಕ್ಕಳಿಗೆ ನೀನು ಮಾಡಿದ್ದು ಹೇಳಪ್ಪ. ಯಾರೋ ಮಾಡಿದ್ಕೆ ಪೇಂಟ್ ಹೊಡ್ಕೊಂತ ಹೋದ್ರೆ ಹೆಂಗೆ, ಹೌದಲ್ಲ. ಯಾರೋ ಮೂರ್ತಿ ಮಾಡಿಕ್ಯಾರಪ್ಪ, ಅದಕ್ಕೆ ನೀನು ಪೇಂಟ್ ಹಚ್ಕೊಂತ ಹೋಗ್ಬಿಟ್ಟು ನೀನು ಹೆಂಗೆ ಮೂರ್ತಿ ಹಾಕಿ. ನೀನು ಪೇಂಟಿಂಗ್ ಅಷ್ಟೇ, ಪೇಂಟರ್ ಅಂತಾರಲ್ಲ ಇಂಗ್ಲೀಷ್ನಾಗ. ನೀವು ಮಾಡ್ಬೇಕು. ಜ್ಞಾನಿ ಆಗ್ಬೇಕಂದ್ರೆ ಪಾರಮಾರ್ಥ ಜ್ಞಾನ, ಆ ಸುಖ ಸಿಗಬೇಕಂದ್ರೆ ಸಾಧನೆ ಮಾಡ್ದಲೇ ಆಗ ಸಿಗೋದಿಲ್ಲ. ನಮ್ಮಂಥವ್ರು ಏಸೋ ಮಂದಿ ಹೇಳಿ ಹೋಗ್ಬಿಟ್ರೆ ಹಾಳಾಗಿ ಅಂತ ಹೇಳಿದ್ರೆ ಅಂತಾರೆ ಸಿಗೋದು ಬರ್ದಿಕ್ಕೆ ಹೋಗ್ಯಾರ ಅವರು. ಮುಂದೆ ಅಂತಾರೆ ನಾರದು ನೋಡ್ಕೊಂಡು ಮಾಡ್ಕೊಳ್ಳ. ಇವ್ರು ನೋಡ್ಕೊಂಡು ಮಾಡ್ಕೊಂಬಂದಲ್ಲ, ನೋಡ್ಕೊಂಡು ಆಡ್ಕೊಂತ ಕುಂತಾರೆ. ಅವ್ರು ಬರ್ದಕ್ಕೆ ಹಾಕ್ಯಾರ, ಇದು ನೋಡಿ ಮಾಡ್ಕೊಳ್ಳೋಂತ ಬರ್ತದೆ. ಅದಕ್ಕೆ ನಿಮ್ಮ ಸ್ವಾನುಭವದ ಮುಂದೆ ಅವ್ರ ಶಾಸ್ತ್ರ, 18 ಪುರಾಣ ಇವೆಲ್ಲ ಜಳ ಅವು ಸುಮಾರು ಅಂತ ಹೇಳೋದಲ್ಲ. ನೀನು ಮಾಡ್ದಲ್ಲ ಅವನ್ನೆಲ್ಲ ಓದೋದ್ರೆ ಗೊತ್ತೋಕತ್ತಲ್ಲ ಹೊರ್ತು ಗೊತ್ತಾಗೋದಲ್ಲ. ಹೌದಲ್ಲ, ಎತ್ತಲ್ಲಿ ಕೆಟ್ಟರು ಮಂಗೆ ಹಾಕೋದು. ಭಿನ್ನ ಭಿನ್ನ ಜಗತ್ತಿದೆ ಮಾಸ್ಟರ್. ಒಬ್ಬೊಬ್ಬರು ಒಂದು ರೀತಿ ಇರ್ತಾರೆ, ಒಬ್ಬೊಬ್ಬರು ಒಂದು ದಾರಿಗೆ ಹೋಗಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಅಂಟಿಸ್ಕೊಂಡಿರ್ತಾರೆ, ಒಬ್ಬೊಬ್ಬರು ಆಲೋಚನೆ ಒಂದು ದಿಕ್ಕಿರ್ತದೆ, ಒಬ್ಬೊಬ್ಬರ ದೃಷ್ಟಿ ಒಂದು ರೀತಿ ಇರ್ತದೆ. ಇವೆಲ್ಲವಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸಾಧಕ ಆಗ. ನೀನು ಗ್ರಂಥ ಹಿಡ್ಕೊಂಡು ಗಿಳಿ ಅಲ್ಲ, ಗಿಳಿ ಪ್ರಶ್ನೆ ಅಂತಾರಲ್ಲ, ಹಿಂಗೆ ಅಂದಟ್ಟಿಗೆ ಅಂತ ತೆಗೆದು ಕೊಡ್ತದೆ, ಅದು ಪ್ರಶ್ನೆ ಆಗ್ಬಿಡೋದು. ಜ್ಯೋತಿಷ್ಯ ಎಲ್ಲ ಬರ್ದು ಹಿಂಗೆ ಗುರು ಗ್ರಹಗಳು ಎಲ್ಲ ಪುಷ್ಯ ಇದೆ. ಅದಕ್ಕೆ ಭೂಮಂಡಲದಲ್ಲಿ ವನಸ್ಪತಿಗಳಲ್ಲಿ ಶಕ್ತಿ ಐತಿ, ಐತಿಲ್ಲ ಗಿಡ ಮರ ಎಲ್ಲ. ಗಗನ ಮಂಡಲದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಪವರ್ ಐತಿ. ಇವೆರಡು ಪವರ್ ಮೀರಿದ್ದು ಒಂದು ಐತಿ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಇವೆರಡರ ಬಗ್ಗೆ ಹೇಳಕ್ಕೆ ಬರ್ತದೆ.
ಅಲ್ಲಿಗೆ ಹೋಗ್ದಲ್ಲ ಇವೆರಡ್ರ ಬಗ್ಗೆ ಏನು ಇಲ್ಲ ಗದಿಕಾರ ಹ್ಮ್. 75ರ ಅನುಭವ 25ರದ ಹೆಂಗೆ ಹೇಳ್ತಾನೆ ಸಾಧ್ಯ ಇಲ್ಲ. ಇವನು 75ಕ್ಕೆ ಹೋದ್ಮೇಲೆ ಹೇಳ್ಬೇಕು ಹೌದು. ಹಿಂಗಿರ್ತದೆ ಮಾಡ್ಬೇಕು ಏನು ನೀನೇನು ಈಗ ಬಾಳಿ ಹಂಗೆ ಬದುಕಂಗೆ ಹೆಂಡ್ರಂಗೆ ಬಾಳಿ ಅದಾಗದು ಹಿಂಗಾದ ಇವೆಲ್ಲ ನೆಪ ಹೇಳ್ಬಾರ್ದು. ಹ್ಮ್. ಇದಕ್ಕೆ ಹೋಗಿ ನೆಪ ಹೇಳ್ತೇನು ನೆಪ ಹೇಳೋದು ತಡೆಯಂಗಿಲ್ಲ ಅದು ಮುದ್ರಿಗೆ ನೆಪ ಹೇಳ್ತೀಯ ಹೌದಲ್ರಿ ಸಮಸ್ಯೆಗೆ ಹೋಗಿಲ್ಲ ಕೇಳೋದಲ್ಲ ಅದು ಹೋಗಿದ್ರೆ ಹ್ಮ್. ನೆಪ ಹೇಳ್ಬಾರ್ದು ಮಾಡು ಸಮಯ ಸಿಕ್ಕ ಮಧ್ಯರಾತ್ರಿ ಇರ್ಬೋದು ಬೆಳಗ್ಗೆ ಮುಂಜಾನೆ ಇರ್ಬೋದು ಸಾಯಂಕಾಲ ಇರ್ಬೋದು ಹೊಲ್ದಾಗ ಇರ್ಬೋದು ಹ್ಮ್. ನಡ್ಕೊಂತ ಮಾಡು ಓಡಾಡ್ಕೊಂತ ಮಾಡು ಮರಿಗೆ ಮಾಡು ಸಂಸಾರ ಜೊತೆಗಿದ್ರೆ ಮಾಡಂದಾರ ಅವ್ರು ಹ್ಮ್. ಮಾಡ್ಬೇಕು ಮಾಡಿ ಪಡ್ಕೋಬೇಕು ಜಗತ್ತು ನೋಡೋಕೆ ಅದಕ್ಕೆ ತಿಳ್ಕೊಬೇಕೈತೆ ಅಷ್ಟೇ. ಹ್ಮ್. ಯಾವಾಗ ನಾವು ಅನುಷ್ಠಾನದಲ್ಲಿ ಇಲ್ಲಾಂದ್ರೆ ನಾವು ಸಾಧನೆ ಒಳಗೆ ಇಲ್ಲಾಂದ್ರೆ ಟೈಮ್ ಪಾಸ್ ಆಗತ್ತೆ. ಹೌದು. ಶಬ್ದ ಅಷ್ಟು ಟೈಮ್ ಪಾಸ್ ಒತ್ತಕಾಳ ಪೂರ್ತಿಯಪ್ಪ ಅಲ್ಲಿ ಇಲ್ಲಿ ಹೋಟ್ಲಕತ್ತಪ್ಪ ಅಂತ ಒತ್ತು ಕಾಯ್ತಿದ್ವಿ ಏನೋ ಸ್ವಲ್ಪ ತಿದ್ದ ಏನೋ ಮಾಡಿ ಪ್ರಸಾದ ಹೊಡ್ದ ಅಂತಾರಲ್ಲ ಮನೋರಂಜನೆಗಾಗಿ ಮನೋರಂಜನೆ. ಹಾಂ ಯಾವುದೋ ಮ್ಯೂಸಿಕ್ ಪಾರ್ಟಿ ಇರ್ತದೆ ನೋಡಿ ಮನೋರಂಜನೆ ಮಾಡಿ ಮನೆ ಕಡೆ ಹೋಗ್ಬೋದು. ಅವ ಮನಸ್ಸು ಏನಾಯ್ತು ಅಂಬದು ಗೊತ್ತಾಗ ಯಾವ್ಯಾವ ತಲೆ ಕೆಡಿಸಿವ ಸುಮ್ಮನೆ ಮಾಡು. ರೈತ ಈ ವರ್ಷ ಬೆಳೆದಿದ್ರೆ ಬಿಡೋದಿಲ್ಲ ಮತ್ತೆ ಮುಂದಕ್ಕೆ ಮಾಡ್ತಾನೆ ಹ್ಮ್. ಅಲ್ಲೇ ಬೇಕು ಹೌದು. ಬಿಟ್ಟು ನಾನು ಬೆಳೆದಿಲ್ಲ ಅಂತ ಹಾಳಾದ್ರೂ ಮಾಡ್ತಾನ ಅದು ಒಣಗೋದು. ಹೆಂಗನ ಆಗಲಿ ಏನೂ ಬರಲ್ಲ ಹೌದು ಹೌದು. ಏನನ್ನ ಆಗಿವಲ್ಲ ಮಾಡ್ತಾನೆ ಕರೆಕ್ಟ್. ಹಂಗಿರ್ಬೇಕು. ಅದಕ್ಕೆ ಅವನಿಗೆ ನೇಗಿಲ ಯೋಗಿ ಅಂತ ಯೋಗಿ ಬದುಕು ಹಂಗದ ಯೋಗಿ ಬದುಕು ಬೇರೆ ಇರ್ತದೆ. ದಯವಿಚ್ಚೆ ಯಾಕಂದ್ರೆ ಯಾವುದೋ ಜೀವನದಾಗ ಆಸೆ ಗೋಪುರ ಕಿಟ್ಕೋಬಾರ್ದು. ನಾವು ಹಿಂಗೆ ಆಗ್ಬೇಕು ಹಿಂಗೆ ಇರ್ಬೇಕು ಹಂಗಿಲ್ಲ. ಅದು ಶ್ರಮ ಅಂದ ನಿಮ್ಮದು ಇಲ್ರಿ ಬಿಡು. ಫಲಾಫಲ ದೈವಿಚ್ಛೆ. ನಾವು ಯಾವುದನ್ನಾಗಲಿ ಏನೋ ಮಾಡಲಿ ಯಾಕೆನೋ ಮಾಡಲಿ ಮನಸ್ಸು ಕೊಟ್ಟು ಮಾಡ್ಬೇಕಷ್ಟೆ. ಕಾಟಾಚಾರಕ್ಕೆ ಮಾಡಿದ್ರೆ ಕೆಲಸ ಆಗೋದು. ಮನಸ್ಸು ಕೊಟ್ಟು ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಮಾನಸಿಕ ನೆಮ್ಮದಿ. ಅದಕ್ಕೆ ಶ್ರದ್ಧೆ ಅಂದ್ರೆ ಅದು ಬರೀ ವಿದ್ಯೆ ದೊಡ್ಡದಲ್ಲ, ಶ್ರದ್ಧೆ ಬೇಕದು. ವಿದ್ಯೆ ಬುದ್ಧಿ ಏನದು ಶ್ರದ್ಧೆ ಇಲ್ಲದ ವಿದ್ಯೆ ಬುದ್ಧಿ ತಾನೇ ಏನು ಮಾಡ್ತೀವಿ. ನಿಮ್ಮ ಲಗ್ನ ಬಂದು ಹಂಗೆ ಬಂದು ನೋಡಿ ಹಂಗೆ ಹೋಗ್ಬಿಡಿ. ಇರಲಿ 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 ಹಾಂ. ಯಾಕಂದರೆ ಉದ್ಯೋಗ ಪುರುಷ ಲಕ್ಷಣ ಏನಾಗಲಿ ಅದು ಕಸ ಹೊಡೆಯೋದ್ರಲ್ಲಿ ಪಾಕಿ ಅಂತ ಹೊಡೆಯೋದು ವ್ಯವಸಾಯ ಮಾಡೋದ್ರಲ್ಲಿ ಬದುಕಿನ ಜೊತೆಗೆ ಬದುಕು. ಸುಮ್ಮನೆ ಬದುಕಬೇಡ, ಬದುಕಿನ ಜೊತೆಗೆ ಬದುಕಬೇಕು. ಅದೇನೇ ಇರಲಿ, ಮುಸುರಿ ತೊಳೆಯೋದ್ರಲ್ಲಿ ಕಸ ಹೊಡೆಯೋದ್ರಲ್ಲಿ ಜೀವನಕ್ಕೊಂದು ಕಾಯ್ಕೋಬೇಕು. ಅದಕ್ಕೆ ಉದ್ಯೋಗ ಪುರುಷ ಲಕ್ಷಣ, ನಿರುದ್ಯೋಗ ದರಿದ್ರ ಲಕ್ಷಣ. ನಿಮ್ಮ ದೋಸ್ತಿ ಬಂದಲ್ಲ ಇನ್ನು ಬರ್ತಾನೆ. ಹಾಂ ಬಂದಂಗೆ ಆದ್ರೆ ಹಂಗಂಬರ ಆರಾಮದಿಲ್ಲ. ತಂಗಿ ಹೆಸರು ಏನೈತಲ್ಲ ಸೌಂದರ್ಯ. ನಾವು ಬಂದ್ವಿ ಬೇರೆ ಸ್ವಾಮಿ, ನೀನು ಬರೋಂತ ಕಾದು ಇಲ್ಲಿವರೆಗೆ ನಡಿ ಯಜಮಾನಿಗೆ ನಾಲ್ಕು ಬಿದ್ದಿ ಎದ್ಗೆ ಅಂದರೆ ಗುರುಗಳೇ ಆಸೆ ಇಟ್ಕೋಬಾರ್ದು ಅಂತೀರಾ?
ದುರಾಸೆ ಇರಬಾರ್ದು. ಆಸೆ ಅಂದ್ರೆ ಏನು ಪೂರ್ತಿ ಇಲ್ಲ ಅಂತ ಆಸೆ ಆಗೋದಿಲ್ಲ. ಉಂಬೋದ ಆಸೆ, ತಿಂಬೋದ ಆಸೆ, ಕುಡಿಯೋದ ಆಸೆ, ಸೇದೋದ ಆಸೆ, ಎಲ್ಲದ ಆಸೆ. ದುರಾಸೆ ಇರಬಾರ್ದು ಅಷ್ಟು. ದುರಾಸೆ ಅಂದ್ರೆ ಏನು? ಯಾರ್ದೋ ಅಪಹರಣ ಮಾಡ್ತಾರಲ್ಲ ಅದು ದುರಾಸೆ. ಆಸೆ ಎಲ್ಲ ಜೀವಿಗೆ ಐತೆ ಆಸೆ. ನೀರು ಕುಡಿಯೋದು ಆಸೆ, ಊಟ ಮಾಡೋದು ಆಸೆ, ಬಟ್ಟೆ ಬರಿ ಎಲ್ಲ ಆಸೆ, ಹೌದಲ್ಲ? ಬಾ ನಮಸ್ಕಾರ. ಬಾರ ಹೆಂಗಮ್ಮರ ಮನೆಗಿದಾರ? ಹೌದಾ? ನಾವು ಪ್ರಪಂಚ ಮಾಡಲಿ, ಪಾರಮಾರ್ಥನ ಮಾಡಲಿ, ಸಹನೆ ಅಡಿಗಲ್ಲು. ಯಾಕಂದರೆ ವಿದ್ಯಾವಂತರದ್ದು ಮಾತಾಡ್ಬಿಡ್ತಾರೆ ಅಷ್ಟೇ. ಸಾಮಾನ್ಯ ಜನರು ಇರ್ತಾರೆ, ಅವ್ರಿಗೇನೋ ಒಂದು ಹೇಳಿ ಕಳಿಸ್ಬಿಡ್ತಾರೆ, ಹೌದಲ್ಲ? ಅವ್ರು ಯಾವ ಬಜಾರದ ಗಂಟು ಇಟ್ಕೊಂಬಂದಿರ್ತಾರೆ ಅದೇ ಬಜಾರ್ ಗೆದ್ದು ಬಿಡ್ತೀವಿ ಅಲ್ಲಿ ಅಂತ. ಸ್ವಲ್ಪ ವಿದ್ಯಾವಂತರಿದ್ದಾಗ ಸ್ವಲ್ಪ ಆಳವಾಗಿ ವಿಚಾರ ಮಾಡಬೇಕು. ಯಾಕೆ ನಿಮ್ಮ ಭವಿಷ್ಯದ ಮುಂದೆ ನಮ್ಮ ನಾಳೆ ಕೊನೆ ಬೈಜ್ ಈಗ, ಹೌದಲ್ಲ? ಸಹನೆ ಅಡಿಗಲ್ಲ, ಅದೇ ಕಾಲಮ್ ಜೀವನಕ್ಕೆ. ಏನೋ ಬರಲಿ ಸಹಿಸಿ, ಸಂಸಾರದಾಗೂ ಸಹಿಸಬೇಕು, ಸಣ್ಣ ಮಾರ್ಗದಾಗೂ ಸಹಿಸಬೇಕು, ಸಾಧನೆಗೂ ಸಹಿಸಿಕೊಂಡು ಸಾಧನೆ ಮಾಡಬೇಕು. 3 ಸ್ಟೆಪ್. ಘಟನೆಗಳು ಜೀವನದಾಗ ಅನೇಕ ಬರ್ತಾವೆ. ಒಂದೊಂದು ಸಲ ಯಾರಿಗೆ ಹೇಳ್ದಂಥವು ಬರ್ತಾವೆ, ಯಾರಿಗೆ ಹೇಳೋಕೆ ಬರೋದಿಲ್ಲ, ಒಳಗೆ ಸಹಿಸ್ಕೊಂಬೇಕಾಗುತ್ತೆ. ಅದಕ್ಕೆ ಆತ್ಮಸ್ಥೈರ್ಯ ಬೇಕು. ಆತ್ಮಸ್ಥೈರ್ಯ ಹಂಗೆ ಬರೋದಿಲ್ಲ. ವಿದ್ಯೆಯಲ್ಲಿ ಏನಪ್ಪ ಅಂದ್ರೆ ವಿದ್ವತ್ತದಷ್ಟು ಸ್ವಾನುಭವ ಇರೋದಿಲ್ಲ. ಹಾಂ ಬಂದು ನಿನ್ನ ಬರೋಣ ಕಾದೀವಿ, ಬಂದು ರೆಡಿ ಮಾಡಿ ಅಲ್ಲ. ಹಾಂ ನಾಳೆ ಬಂದು ನಡಿ ಏನಪ್ಪ ಬಂದೆ ಅಲ್ಲಿ. ಯಾಕಂದರೆ ಭಿನ್ನ ಭಿನ್ನ ಜಗತ್ತಿದೆ. ಈಗ ನಾವೊಂದು ಬೇಡಿಕೆ ಇಟ್ಕೊಂಡಿರ್ತೀವಿ, ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬೇಕಂತ ಇಟ್ಕೊಂಡಿರ್ತೀವಿ. ನಮ್ಮ ಮೊದಲು ಪೀಠಿಕೆ ಬೈಕ್ ಹಾಕ್ಯಂದಿರ್ತೀವಿ. ಈಗ ಯಾರು ಅದೇ ವೇಷದಾರ 100 ಮಂದಿ ಬರ್ತಾರೆ, ನಾಮ ಬಡ್ಕೊಂಡು, ಗೋಪಾಲ ಹಿಡ್ಕೊಂಡು, ಬೆತ್ತ ಹಿಡ್ಕೊಂಡು, ದಾರ್ಯಾಗ ಜೀವನ ಅಂಬದು ಹಿಂಗೆ ಮಾರ್ಗದರ್ಶನ. ನಮ್ಮ ಗುರಿ ಏನಿರ್ತಲ್ಲ, ನೇರ ಗುರಿ ಏನು ಅಂದ್ಕೊಂಡಿರ್ತೀವಲ್ಲ ಹಂಗೆ ಹೋಗ್ಬೇಕು ನಮ್ಮ ಲಕ್ಷ್ಯ. ಮಧ್ಯಕ್ಕೆ ಅನೇಕ ಬರ್ತಿರ್ತಾವೆ. ಯಾಕಂದರೆ ವಿಷಯಾದಿಗಳು ನಮ್ಮನ್ನು ದಾರಿ ತಪ್ಪಿಸೋದು. ಬಾಲ್ಯದಾಗಿಂದ ಸಂಸ್ಕಾರ ಬೆಳೆದ್ಬಿಟ್ರೆ ಬಾಲ್ಯದಾಗಿಂದ ಅದು ಪರಿಣಾಮ ಬೀರುತ್ತದೆ. ಯಾಕಂದರೆ ಈಗ ಕೌಟುಂಬಿಕ ಕ್ಷೇತ್ರದಲ್ಲಿದ್ದೀರಿ. ಈಗ ತಿಮ್ಮಣ್ಣ ನೀವಾಗಿ ಕಲ್ಪಿಸಬೇಕು. ಆಮೇಲೆ ಮೂಢರು ಏನು ಮಾಡ್ತಾರೆ, ಒಂದು ದಾರಿ ಸುಮ್ಮನೆ ಹೋಗ್ಬಿಡ್ತಾರೆ, ವಿಚಾರ ಮಾಡೋದಲ್ಲ. ಸ್ವಲ್ಪ ತಿಳುವಳಿಕೆ ಇದ್ದಾನೆ ಎಲ್ಲ ವಿಚಾರ ಮಾಡಬೇಕು. ಅಲ್ಲಿ ಬರ್ತಾನೆ ಆಗಬೇಕು, ಅಲ್ಲಿ ಬಂದು ಓರಲ್ಲಿ ಕೂಡ ನಾವು ಈಗ ಬಡವ ಅವನಿಗೆ ಅವತ್ತೇನು ಸಿಗ್ತದೆ ಅದ್ರಾಗ ತೃಪ್ತಿ ಪಡ್ತಾನೆ. ನಾವು ಹೆಚ್ಚಿನ ಬಯಕೆ ನಿರ್ಣಯ ಮಾಡ್ಕೊಂಬೋದಿಲ್ಲ, ನನಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು, ಹೌದಿಲ್ಲ? ಈ ಜೀವನದಾಗ ಒಂದೊಂದು ಸ್ಥಳ ಸ್ಥಿತಿಗತಿಗಳು ನಮ್ಮನ್ನು ಹಿಂಗೆ ಮಾಡ್ತಿರ್ತಾವೆ, ಹೌದಿಲ್ಲ? ಅದಕ್ಕೆ ಏನಂದ್ರೆ ಇದು ಎಡವಟ್ಟು. ಬಂದಡಿ ಬಂದಂತ ಜೀವನ ಪ್ರತ್ಯಕ್ಷ ಇರಬೇಕು. ಯಾಕಂದರೆ ಮನುಷ್ಯನ ಮನಸ್ಸು ಏನಿರ್ತಿಲ್ಲ, ಅನೇಕ ಕಲ್ಪನೆಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ. ನಂಬಿಕೆಯೇ ದೇವರು. ದೇವ್ರ ಆಕಾರ ಐತೆ ಬಿಡಿ. ನಿನ್ನಲ್ಲಿ ನಂಬಿಕೆ ಇಲ್ಲದ್ರೆ ಅಂತ ಅಂದೇ ಮಾಡ್ತೀವಿ.
ಆ ಭಾವನೆ ಉತ್ಪತ್ತಿ ಆಗೋಕ್ಕೆ ನಂಬಿಕೆ ಬೇಕಲ್ಲಪ್ಪ. ಹಂಗೆ ಸಂಸಾರದಾಗ ಕೆಲವರು ಮಹಾತ್ಮರು ವಿಚಾರ ಮಾಡಿದ್ರು. ಸಂಸಾರದಾಗ ಇದ್ಕೊಂಡು ಸನ್ಮಾರ್ಗದಾಗ ನೆಮ್ಮದಿಯಿಂದ ಇದ್ದಾರೆ. ಹೆಂಡ್ತಿ ಅಂತ ಕನಿಷ್ಠ ದೃಷ್ಟಿಯಲ್ಲಿ ನೋಡಿಲ್ಲ. ಆಕೆ ಜಗನ್ಮಾತೆ ಅಂತ ಭಾಷೆರು. ಜನಿತಕ್ಕೆ ತಾಯಿಯಾಗಿ, ಊಟಕ್ಕೆ ಸ್ತ್ರೀಯಾಗಿ, ಮೋಹಕ್ಕೆ ಮಗಳಾಗಿ, ಶಕ್ತಿ ಅನಂತ ರೂಪಗಳು. ನಮ್ಮ ಭಾವನೆಯಲ್ಲಿ ಏನು ತೀರ್ಮಾನ ಮಾಡ್ಕೊಂತ ಹಂಗೆ ನಮ್ಮ ಜೀವನ ಇರ್ತದೆ. ಇನ್ನೇನಂತಾರೆ, ಭವಸಾಗರ ಅಂತಾರೆ ಸಂಸಾರ, ಹೌದಿಲ್ಲ? ಈಗ ನಮ್ಮದು ನಡವಳಿಕೆ, ನಮ್ಮ ಭಾವನೆ, ನಮ್ಮ ಪದ್ಧತಿ ಒಂದಿರುತ್ತೆ. ನಮ್ಮ ತಂದೆ ತಾಯಿದು ಒಂದು ಪದ್ಧತಿ, ಅಕ್ಕ ತಂಗಿಯರು, ಬಂಧು ಬಳಗ, ಸಂಬಂಧಿಕರದು ಇನ್ನೊಂದು ಇರ್ತವೆ, ಹೌದಿಲ್ಲ? ಇವೆಲ್ಲವೂ ಸೇರಿಸ್ಕೋಬೇಕು. ಹೆಂಗಿರ್ಬೇಕು? ನಂಬಿಕೆ ಇದ್ದಂಗೆ ಇರ್ಬೇಕು. ಅದರ ಕುಡುಕರು, ಕೆಡಕರು, ಕಾಡ್ರು, ಸೋಡ್ರು ಎಲ್ಲ ರೈತಿರ್ತಾರೆ. ಅರ್ಗೋಲೆ ಅವನ ಧೋರಣೆ ಏನು? ದಡ ಹೆಂಗೆ ಮುಡಿಸ್ತಾನ? ಇಂತ ಗಂಗಮ್ಮ ನೆನೆಸ್ತಾನ, ಹೌದಿಲ್ಲ? ಹಿಂಗಂದ ಎಲ್ಲರೂ ತಗೊಂಡು ಹಂಗೆ ಒಂದು ಕುಟುಂಬ ಅಂಬದು ಒಂದು ಅರ್ಗೋಲಿದ್ದ, ಸಂಸಾರ ಅಂಬದು ಒಂದು ಸಾಗರ ತೇಲ್ಬೇಕು. ಅದಕ್ಕೆ ಏಕೆಂದ್ರೆ ಆ ಕಡೆ ದಡಕ್ಕೆ ಹಾಗೆ ಆರಾಮರಿ ನೌಕರಿ ಮತ್ತು ಅದೇನು ಎಲ್ಲ ಕಾಂಪಿಟೇಷನ್ ಐತಿ. ಈಗ ನೀವು 2 ವರ್ಷ ತಡೆದಿರಂದ್ರೆ ಅನೇಕ ವಿದ್ಯಾವಂತ ಹುಡುಗರು ಬಂದ್ಬಿಡ್ತಾವೆ ಅಲ್ಲಿ. ಹಾಗೆ ಆ ಇದಕ್ಕೆ ಬಂದ್ಬಿಡ್ತಾರೆ, ಆ ಸ್ಟೇಜಿಗೆ ಬಂದ್ಬಿಡ್ತಾರೆ. ನೌಕರಿ ಸುಲಭ ಅನ್ನಕ್ಕನೂ ಇಲ್ಲ. ಎಷ್ಟೋ ಮಂದಿ ನೌಕರಿ ಮಾಡ್ಕೋಬೇಕಂದ್ರೆ ಅವ್ರನ್ನ ಯಾರು ಮಾಡ್ಕೊಂಬಂಗೆ ಆಗಿಬಿಟ್ರು. ನಮ್ಮ ಸ್ನೇಹಿತರ ಮಕ್ಕಳಿದೆ, ನಾನು ನೌಕರಿಯನ್ನು ಮಾಡ್ಕೋಬೇಕು, ಅವ್ರು ಬೇಸಲ್ ಇವ್ರು ಬೇಸಲ್ ಅಂದ್ರೆ ಅವರು ಬೇಸಲ್ದಂಗೆ ಬಂದದ್ದು ಸ್ವೀಕಾರ ಮಾಡಿ ಅದೇ ಶ್ರೇಷ್ಠ ಅಂದ್ಕೊಂಡು. ಗಂಡನ ಹೆಂಡತಿ ಶ್ರೇಷ್ಠ ಅಂದ್ಕೋಬೇಕು, ಹೆಂಡತಿನ ಗಂಡ ಶ್ರೇಷ್ಠ ಅಂದ್ಕೋಬೇಕು. ಯಾರೋ ಮಾತಿಗೆ ಕಿವಿ ಕೊಟ್ಟು ಮನಸ್ಸನ್ನು ಚೇಕ್ ಮಾಡ್ಕೋಬಾರ್ದು. ಸೂಕ್ಷ್ಮ ಇದೆ. ಯಾಕಂದರೆ ಬಂದ್ವಿ ಅದ್ರಾಗ ಮುಳುಗೆದ್ದು ಬಂದ್ವಿ ನಾವು ಸಂಸಾರದಾಗ. ಹಂಗೆ ಶಾಸ್ತ್ರದಾಗ ಮಾತಾಡೋದಲ್ಲ, ಅದ್ರಾಗ ಮುಳುಗಿ, ಹೌದಲ್ಲ? ಎದ್ದು ಬಂದಿರೋದಕ್ಕೆ ಮುಂದಿನ ಮಾರ್ಗದರ್ಶನ ನಿಮಗೆ. ನೆಮ್ಮದಿಯಿಂದ ಹೋಗ್ರಂತ, ಕುಟುಂಬದಲ್ಲಿ ನೆಮ್ಮದಿಯಿಂದ ಹೋಗ್ರಪ್ಪ ನೀವು, ಏನೋ ಬರಲಂತ ಸೂಚನೆ ಅಷ್ಟೇ. ಇಲ್ಲಿಂದ ಅಧಿಕಾರವಾಣಿ ಅಲ್ಲದು, ಹೌದಲ್ಲ? ನಾವೇನು ದಣದೀವ ಆ ಬೆವರಿನ ಪ್ರತಿಫಲ ನಿಮಗೆ ತಿಳಿಸ್ತು ಅಷ್ಟೇ. ನಡಿಮಿತ್ತು ಕಾರ್ಯಕ್ರಮ ಹೋಗ್ಬಿಡ್ತು.